ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಟೋ ಎಕ್ಸ್ಪೋ ಸಂಭ್ರಮ. ಧೂಳೆಪ್ಸೋ ಕಾರ್ ಎಂಟ್ರಿಯೇ ರೋಮಾಂಚನ. ವಾಹನಗಳ ಘರ್ಷಣೆಗೆ ಸಾಕ್ಷಿಯಾದ ವಿದ್ಯಾರ್ಥಿಗಳು. ಕಾಂಗ್ರೆಸ್ಗೆ ಎಲ್ಲವೂ ಹಳದಿಯಾಗಿಯೇ ಕಾಣುತ್ತಿದೆ. ಚುನಾವಣೆ ಹತ್ತಿರ ಬರುತ್ತಿದೆ ಎಂದು ಕಾಂಗ್ರೆಸ್ ನಾಟಕ ಮಾಡುತ್ತೆ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಶೋಭಾ ಕರಂದ್ಲಾಜೆ ವ್ಯಂಗ್ಯ. ದಕ್ಷಿಣ ಭಾರತಕ್ಕೆ ಅನ್ಯಾಯವೆಂಬುದು ಸುಳ್ಳು ಸುದ್ದಿ. ಕಾಂಗ್ರೆಸ್ಗೆ ಜನರ ಸಂಕಷ್ಟಕ್ಕಿಂತ ಮೋಜು ಮಸ್ತಿಯೇ ಮುಖ್ಯ. ಶಾಸಕ ಅಶ್ವಥ್ ನಾರಾಯಣ್ ತೀವ್ರ ವಾಗ್ದಾಳಿ. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ರೋಡ್ ಟ್ರ್ಯಾಕ್ಸ್ ಕ್ಲಬ್ ವತಿಯಿಂದ ಆಟೋ ಎಕ್ಸ್ಪೋ 2026 ಕಾರ್ಯಕ್ರಮವನ್ನು ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಗ್ರೌಂಡ್ನಲ್ಲಿ ಏರ್ಪಡಿಸಲಾಗಿತ್ತು. ವಿವಿಧ ರೀತಿಯ ಹೊಸ ಮಾದರಿ ಕಾರ್ಗಳ ಮತ್ತು ಬೈಕ್ಗಳ ಆಟೋ ಶೋ ಏರ್ಪಡಿಸಲಾಗಿದ್ದು, ಈ ಶೋನಲ್ಲಿ ಕಾರ್ಗಳ ಹಬ್ ಶಬ್ದಗಳನ್ನು ಮಾಡುತ್ತಾ ರೌಂಡ್ ಹಾಕಿದ್ರು ಹಾಗೂ ಹಿಂಭಾಗ ಸೈಲೆನ್ಸರ್ನಲ್ಲಿ ಬೆಂಕಿ ಉಗುಳುತ್ತಾ ಕಾರ್ ಚಲಿಸಿದ್ವು. ಭಾರಿ ರಭಸದಿಂದ ಎಂಟ್ರಿ ಕೊಟ್ಟ ಕಾರ್ಗಳು ಧೂಳೆಬ್ಬಿಸಿ ರೌಂಡ್ಸ್ ಮಾಡಿದ್ವು. ಇದೊಂದು ರೋಮಾಂಚನವಾಗಿ ಕಂಡು ಬಂದಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಆರ್ ಟಿ ದೇವೇಗೌಡರು ವಹಿಸಿ ಮಾತನಾಡಿದ್ರು. ಹಿಂದೆಲ್ಲ ಅಂಬಾಸಿಡರ್ಗಳಂತಹ ಕಾರು ನೋಡುವುದು ಕಾಣುತ್ತಿದ್ದೆವು. ಕಾಲ ಬದಲಾವಣೆ ಬಂದಂತೆ ಹಲವಾರು ನೂತನ ಕಾರ್ ಬೈಕ್ಗಳು ಮಾರುಕಟ್ಟೆಗೆ ಪ್ರವೇಶ ಪಡೆದು ಅವುಗಳನ್ನು ನೋಡುವ ಕಾಲ ಬಂದಿದೆ. ಹೊಸ ಹೊಸ ಮಾದರಿ ಕಾರ್ಗಳನ್ನು ಖರೀದಿ ಮಾಡಿ ಗ್ರಾಹಕರು ಸಂತೋಷ ಪಡುತ್ತಿದ್ದಾರೆ ಎಂದರು. ದಿವಸಕ್ಕೊಂದು ಈ ಹೊಸ ಕಾರುಗಳ ತಯಾರು ಮಾಡ್ತಾ ಇದ್ದಾರೆ. ಅಂಥ ಪ್ರದರ್ಶನವನ್ನು ನಮ್ಮ ಕಾಲೇಜಿನ ಈ ರೋಟರಿ ಕ್ಲಬ್ಬಿನ ಎಲ್ಲ ವಿದ್ಯಾರ್ಥಿಗಳು ಮುಖ್ಯಸ್ಥರು ಸೇರಿ ಆಯೋಜಿಸಿದರೆ ಇದು ನಮಗೆ ಹೆಮ್ಮೆ ಕೊಡ್ತಕ್ಕಂಥ ವಿಷಯ. ನಮ್ಮ ಕಾಲೇಜಿಗೆ ಒಂದು ಬೆಳಕನ್ನು ತರುವಂಥ ಕಾರ್ಯಕ್ರಮ. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡುವಳ್ಳಿ ಜಗದೀಶ್ ಮಾತನಾಡಿ, ಹೊಸ ಕಾರ್ಗಳು ಘರ್ಷಣೆ ಮಾಡುವ ಮೂಲಕ ಪ್ರದರ್ಶನ ಮಾಡುವ ಮೂಲಕ ಖುಷಿಯಾಗಿ ವಿದ್ಯಾರ್ಥಿಗಳು ಮನರಂಜನೆ ನೋಡಿದ್ದಾರೆ. ವಿಜ್ಞಾನ ತಾಂತ್ರಿಕತೆ ಬೆಳೆದಂತೆ ಹೊಸ ಹೊಸ ಆವಿಷ್ಕಾರಗಳ ಮೂಲಕ ತಯಾರಾದ ವಾಹನಗಳು ಮಾರುಕಟ್ಟೆಗೆ ಬಂದಿವೆ ಎಂದರು. ಆಟೋ ಎಕ್ಸ್ಪೋ 2026 ಯಶಸ್ವಿಯಾಗಿ ವಿದ್ಯಾರ್ಥಿಗಳು ರೋಡ್ ಟ್ರ್ಯಾಕ್ ಕ್ಲಬ್ ಆಯೋಜಿಸಿರುವುದು ಸಂತೋಷ ತಂದಿದೆ. ವಿವಿಧ ಕಾರ್ ಶೋರೂಮ್, ಬೈಕ್ ಶೋರೂಮ್ನವರು ಕಾರ್ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು. ಇಮೇಜ್ ಅನ್ನು ಹೆಚ್ಚಿಸುವ ಮೂಲಕ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಒಂದು ಮನರಂಜನೆಯ ರಸದೌತಣವನ್ನು ನೀಡೋದರಲ್ಲಿ ಯಾವುದೇ ಸಂಶಯವಿಲ್ಲ. ಗರ್ಜಿಸುವ ವಾಹನಗಳ ಒಂದು ಶಬ್ದದ ಬಗ್ಗೆ ಬಹುಮಾನವನ್ನು ಗೆಲ್ತಕ್ಕಂಥ ಎಲ್ಲ ಸ್ಪರ್ಧಿಗಳಿಗೆ ನನ್ನ ಆರ್ಥಿಕ ಅಭಿನಂದನೆಗಳು. ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದು ಒಳ್ಳೆಯದಾಗಲಿ ಅಂತಕ್ಕಂಥ ಆಶಯ ನುಡಿಗಳನ್ನು ಮುಗಿದು ನನ್ನ ಮಾತುಗಳಿಗೆ ವಿದಾಯ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ನಾಗರಾಜ್ ಜೈನ್ ಹಾಗೂ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಇನ್ಚಾರ್ಜ್ ಪ್ರಾಂಶುಪಾಲ ಡಾಕ್ಟರ್ ರಾಜಣ್ಣ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಗಳಾದ ಡಾಕ್ಟರ್ ಇಂದ್ರಾ ಬಹದ್ದೂರ್, ಸಹ ಅಧಿಕಾರಿ ಡಾಕ್ಟರ್ ಶಿವಶಂಕರ್, ರೋಟ್ರಾಕ್ ಕಲ್ಟ್ ಪದಾಧಿಕಾರಿಗಳು ಭಾಗವಹಿಸಿದರು. ಮಹಿಳಾ ಮೀಸಲಾತಿ ವಿಧೇಯಕದ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತೀವ್ರವಾಗಿ ಟೀಕಿಸಿದ್ದಾರೆ. ಇತ್ತೀಚೆಗೆ ಕಾಂಗ್ರೆಸ್ನವರು ಹಳದಿ ಕನ್ನಡಕವನ್ನೇ ಜಾಸ್ತಿ ಹಾಕಿಕೊಂಡಂತಿದೆ, ಹಾಗಾಗಿ ಅವರಿಗೆ ಎಲ್ಲವೂ ಹಳದಿಯಾಗಿಯೇ ಕಾಣುತ್ತಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 15 ವರ್ಷಗಳ ಹಿಂದೆ ಕೆಲವು ರಾಜಕೀಯ ಪಕ್ಷಗಳು ಮಹಿಳಾ ಮೀಸಲಾತಿ ವಿಧೇಯಕವನ್ನ ಸಂಸತ್ನಲ್ಲಿ ಹರಿದು ಹಾಕಿದ್ವು. ಮಹಿಳೆಯರಿಗೆ ಮೀಸಲಾತಿ ನೀಡಬಾರದು ಎಂಬ ಮನಸ್ಥಿತಿ ಅಂದು ಇತ್ತು. ಯುಪಿಎ ಸರ್ಕಾರ 10 ವರ್ಷ ಅಧಿಕಾರದಲ್ಲಿದ್ದರೂ ಈ ವಿಧೇಯಕವನ್ನು ಜಾರಿಗೆ ತರಲು ಸಾಧ್ಯವಾಗಲಿಲ್ಲ. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುನ್ನೆಲೆಗೆ ತರಲಾಗಿದೆ ಎಂದರಲ್ಲದೆ, ನಾನು ರಾಜ್ಯದಲ್ಲಿ ಇಂಧನ ಸಚಿವೆಯಾಗಿದ್ದಾಗ ನನಗೂ ಆರಂಭದಲ್ಲಿ ಭಯವಿತ್ತು. ಮಹಿಳೆಯರಿಗೆ ಇಂತಹ ಇಲಾಖೆ ನಡೆಸಲು ಸಾಧ್ಯವೇ ಎಂದು ಬೇರೆಯವರು ಆಡಿಕೊಂಡಿದ್ರು. ಆದರೆ ಮಹಿಳೆಯರಿಗೂ ಸವಾಲಿನ ಇಲಾಖೆಗಳನ್ನು ನಿಭಾಯಿಸಲು ಬರುತ್ತದೆ ಎಂದು ತೋರಿಸಿಕೊಡುವ ಅನಿವಾರ್ಯತೆ ನನಗಿತ್ತು ಎಂದರು. ಯಾವುದೇ ಕಾರಣಕ್ಕೆ ಮಹಿಳೆಯರಿಗೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥ ಒಂದು ಮಾನಸಿಕತೆ ಮತ್ತು ದಾಷ್ಟ್ಯ, ಇದು ಎರಡನ್ನು ಕೂಡ ಪಾರ್ಲಿಮೆಂಟಲ್ಲಿ ತೋರಿಸಲಾಗಿತ್ತು. ಅದಾದ ನಂತರ ಮಹಿಳೆಯ ಮೀಸಲಾತಿ ಬಿಲ್ ನೆನೆಗುದಿಗೆ ಬಿತ್ತು. 10 ವರ್ಷಗಳ ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೂಡ ಇದನ್ನು ಮುಂದಕ್ಕೆ ತರಕ್ಕಾಗಲಿಲ್ಲ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು ಅನ್ನೋದಕ್ಕೆ ವಿಶೇಷವಾದಂಥ ಒತ್ತು ಕೊಟ್ಟರು. ಮಹಿಳೆ ಶೈಕ್ಷಣಿಕವಾಗಿ ಸಬಲ ಆಗಬೇಕು, ಸಾಮಾಜಿಕವಾಗಿ ಅವಳು ಸಬಲ ಆಗಬೇಕು. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ನ ದ್ವಂದ್ವ ನಿಲುವು ಹಾಗೂ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವನ್ನು ಖಂಡಿಸಿ ಮಾಜಿ ಸಚಿವ ಹಾಗೂ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ತೀವ್ರ ವಾಗ್ದಾಳಿ ನಡೆಸಿದರು.
ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿ ವಿಚಾರವಾಗಿ ಕಾಂಗ್ರೆಸ್ ಇಲ್ಲಸಲ್ಲದ ಆರೋಪ ಮಾಡುತ್ತಿದೆ. ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ಸುಳ್ಳು ಸುದ್ದಿಯನ್ನು ಕಾಂಗ್ರೆಸ್ ಹರಡುತ್ತಿದೆ. ಸಂಸತ್ನಲ್ಲಿರುವ ನಿಗದಿತ ಅನುಪಾತದಂತೆಯೇ ಮೀಸಲಾತಿ ನೀಡಲಾಗುತ್ತಿದೆ ಎಂದರಲ್ಲದೆ, ಕೋವಿಡ್ ಕಾರಣದಿಂದ 2021ರ ಜನಗಣತಿ ವಿಳಂಬವಾಗಿದೆ. ಆದರೆ ಮೀಸಲಾತಿಯನ್ನ ಇನ್ನೂ ತಡ ಮಾಡಬಾರದು ಎಂಬ ಉದ್ದೇಶದಿಂದ ಪ್ರಧಾನಿ ಮೋದಿ ಅವರು ವಿಶೇಷ ಅಧಿವೇಶನ ಕರೆದು ಐತಿಹಾಸಿಕ ನಿರ್ಧಾರ ಕೈಗೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿಯಾಗಿದೆ. ಜನರ ಸಂಕಷ್ಟ ಆಲಿಸುವುದನ್ನು ಬಿಟ್ಟು ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮನೆ ಬಾಗಿಲು ಕಾಯುತ್ತಿದ್ದಾರೆ. ಇದು ಕೇವಲ ಅಧಿಕಾರ ಮತ್ತು ಮೋಜು ಮಸ್ತಿಗಾಗಿ ಇರುವ ಸರ್ಕಾರ ಎಂದು ಟೀಕಿಸಿದರು. To celebrate Jagat-Jyoti Basavana's Jayanti, we are organizing Udyoga Mela, Jobs for All, and there are 5 verticals which we are going to promote with regard to career counseling, entrepreneurship, skilling, financial inclusion and jobs mela. So as Jagat-Jyoti Basavana message is very loud and clear for everybody work is worship. So since his message is very clear, we want to implement and enable and facilitate. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 2 ದಿನಗಳ 40ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ಬಸವಾದಿ ಶರಣರ ಕರ್ಮಭೂಮಿ ಸೂಫಿ ಸಂತರ ನಾಡು ಬೀದರ್ ಅಣಿಯಾಗಿದೆ. ಸಮ್ಮೇಳನ ಸ್ಥಳವಾದ ನಗರದ ಝೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರಧಾನ ವೇದಿಕೆ, ನೋಂದಣಿ, ಪ್ರದರ್ಶನ ಮಳಿಗೆಗಳು, ಪತ್ರಕರ್ತರಿಗೆ ಊಟ, ಕುಡಿಯುವ ನೀರು ಸೇರಿದಂತೆ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿವೆ. ಹಿರಿಯರು ಹಾಗೂ ಮಾಜಿ ಜಿಲ್ಲಾಧ್ಯಕ್ಷರ ಸಲಹಾ ಸಮಿತಿ, ಸಮ್ಮೇಳನ ಪೋಷಕರು, ವಸತಿ, ಆಹಾರ, ಸಾರಿಗೆ, ಪ್ರಚಾರ, ಮೆರವಣಿಗೆ, ಪ್ರತಿನಿಧಿಗಳ ನೋಂದಣಿ, ಕಿಟ್ ವಿತರಣೆ, ಛಾಯಾಚಿತ್ರ ಪ್ರದರ್ಶನ, ವಸ್ತು ಪ್ರದರ್ಶನ, ಮಾರಾಟ ಸೇರಿ ಇತರೆ ಕಾರ್ಯಕ್ರಮಗಳು ಸಮ್ಮೇಳನಕ್ಕೆ ಅಗತ್ಯ ತಯಾರಿ ಮಾಡಿಕೊಂಡಿವೆ. ಸಮ್ಮೇಳನ ನಿಮಿತ್ತ ನಗರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲೆಡೆ ಸಮ್ಮೇಳನಕ್ಕೆ ಸ್ವಾಗತ ಕೋರುವ ಕಟೌಟ್, ಬ್ಯಾನರ್ಗಳು ರಾರಾಜಿಸುತ್ತಿವೆ. ಪತ್ರಕರ್ತರಲ್ಲಿ ಸಡಗರ, ಸಂಭ್ರಮ ಮನೆ ಮಾಡಿದೆ. ಪತ್ರಕರ್ತರ ಮಹಾಸಂಗಮವಾಗಲಿರುವ ಪತ್ರಕರ್ತರ ರಾಜ್ಯ ಸಮ್ಮೇಳನದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಪತ್ರಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ತಿಳಿಸಿದರು. ಬಹುತೇಕ ಪತ್ರಕರ್ತರು 2 ದಿನ ನಡೆಯಲಿರುವ ವಿವಿಧ ಗೋಷ್ಠಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್, ಜಿಲ್ಲಾ ಅಡಾಕ್ ಕಮಿಟಿ ಸದಸ್ಯರಾದ ಅಪ್ಪಾರಾವ್ ಸೌದಿ ಹಾಗೂ ಶಿವಕುಮಾರ ಸ್ವಾಮಿ ಉಪಸ್ಥಿತರಿದ್ದರು. ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹಾಸನದ ಪ್ರತಿಷ್ಠಿತ ಸಂಸ್ಥೆಯಾದ ಟಾರ್ಗೆಟ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ವಿಶೇಷ ಅದ್ಭುತ ಸಾಧನೆಗೈದಿದ್ದಾರೆ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾದ ಪುಣ್ಯ SN 590, ತನುಶ್ರೀ 578, ವೀಕ್ಷಿತ್ ಗೌಡ 578, ಚಿನ್ಮಯ SR 523, ಅಂಬಿಕಾ MR 571 ಸೇರಿ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಅಭೂತಪೂರ್ವ ಸಾಧನೆಗೈದಿದ್ದಾರೆ. ಶಾಲೆಯ ಒಟ್ಟು 100% ಫಲಿತಾಂಶ ಗಳಿಸಿಕೊಂಡಿದೆ. 117 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 60 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದು, ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯೊಂದಿಗೆ ತೇರ್ಗಡೆ ಹೊಂದಿ ಕಾಲೇಜಿಗೆ ಹಾಗೂ ಪೋಷಕರಿಗೆ ಕೀರ್ತಿ ತಂದಿದ್ದಾರೆ. ಭೌತಶಾಸ್ತ್ರ 3, ಗಣಿತಶಾಸ್ತ್ರ 2, ಜೀವಶಾಸ್ತ್ರ 3, ಗಣಕ ವಿಜ್ಞಾನ 4, ಹಿಂದಿ 1 ಹಾಗೂ ಸಂಸ್ಕೃತ 3, ಕನ್ನಡ 2 ವಿಷಯವಾರು 100ಕ್ಕೆ 100 ಅಂಕ ಗಳಿಸಿದ್ದಾರೆ. ಸಾಧಕರನ್ನ ಸಂಸ್ಥೆಯ ಆಡಳಿತ ಮಂಡಳಿ ವ್ಯವಸ್ಥಾಪಕರುಗಳಾದ ಗೋಪಾಲ್ ಬಿ, ಸುನಿಲ್ PA, ಪ್ರಾಂಶುಪಾಲರಾದ ಡಾಕ್ಟರ್ HK ರಾಹುಲ್ ಹಾಗೂ ಕೋಆರ್ಡಿನೇಟರ್ ಸೋಮೇಶ್ ಐಮೆನ್, ಭಾಷಾ ವಿಭಾಗದ ಮುಖ್ಯಸ್ಥರಾದ ಹಾನ್ಗಲ್ ದೇವರಾಜ್ ಹಾಗೂ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ. ವಿಶೇಷವಾಗಿ 2026ನೇ ಸಾಲಿನ ದ್ವಿತೀಯ PUC ವಿಭಾಗದಲ್ಲಿ, ಅದರಲ್ಲೂ ಸೈನ್ಸ್ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಪುಣ್ಯ ಇಡೀ ರಾಜ್ಯಕ್ಕೆ 10ನೇ ರ್ಯಾಂಕ್ ಮತ್ತು ಜಿಲ್ಲೆಗೆ 5ನೇ ರ್ಯಾಂಕ್ ಬಂದೆ ಕಾಲೇಜಿಗೆ ಒಂದು ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿರ್ತಾಳೆ. ಸೊ ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಓದಿದ ಒಟ್ಟು ವಿದ್ಯಾರ್ಥಿಗಳು 117 ವಿದ್ಯಾರ್ಥಿಗಳಲ್ಲಿ 55ಕ್ಕೂ ಹೆಚ್ಚು ಮಕ್ಕಳು ಡಿಸ್ಟಿಂಕ್ಷನ್ಗಳಲ್ಲಿ ಪಾಸಾಗಿರ್ತಾರೆ. ಸೊ ಹಾಗಾಗಿ ಅದಕ್ಕೆ ನಮ್ಮ ಕಾಲೇಜ್ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋರೋವರ್ ನಮ್ಮ ಕಾಲೇಜ್ ಬಂದುಬಿಟ್ಟು 3 ಜನ ಟೀಚಿಂಗ್ ಫ್ಯಾಕಲ್ಟೀಸ್ಗಳು ಹಾಸನದಲ್ಲಿ 15 ವರ್ಷಗಳಿಂದ ಕಾಂಪಿಟೇಟಿವ್ಗಳಲ್ಲಿ ವರ್ಕ್ ಸೇರಿ ಮಾಡಿರೋಂಥ ಕಾಲೇಜು. ಸೊ ಇದರದ ಸದುಪಯೋಗವನ್ನು ಎಲ್ಲ ಹಾಸನ ಜನತೆಗಳು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಾಳಜಿಯಿಂದ ಅವ್ರನ್ನ ನಮ್ಮ ಮಕ್ಕಳು ಥರನೇ ನೋಡಿಕೊಂಡು ಒಳ್ಳೆಯ ಶಿಕ್ಷಣವನ್ನು ಎಜುಕೇಷನನ್ನು ಕೊಡ್ತಾಯಿದ್ದೀವಿ. ನಮ್ಮ ಪುಣ್ಯರವರು ತಾಲೂಕಿಗೆ ಮತ್ತು ಡಿಸ್ಟಿಕ್ಕು ಮತ್ತು ಸ್ಟೇಟ್ನಲ್ಲಿ ಒಳ್ಳೆಯ ರ್ಯಾಂಕ್ ತೊಗೊಂಡಿರೋದು, ನಮ್ಮ ಕಾಲೇಜಿಗೆ ಕೀರ್ತಿ ತಂದಿರೋದು ಭಾಳ ಸಂತೋಷವಾಗಿದೆ. ಗೋಪಾಲ್ ಅಂತ.
ನಮಸ್ಕಾರ, ನನ್ನ ಹೆಸರು ತನುಶ್ರೀ. ನಂದು 96.3% ಬಂದಿದೆ. ನಮ್ಮ ಫಾದರ್ ಸೋಲ್ಜರ್ ಆಗಿದ್ದರಿಂದ ಅವರು ಡಿಸಿಪ್ಲಿನ್ ಕಾಲೇಜನ್ನ ಹುಡುಕ್ತಿದ್ರು. ಈ ಕಾಲೇಜಿಗೆ ಬಂದಾಗ ಡಿಸಿಪ್ಲಿನ್ ವಿತ್ ಅಕಾಡೆಮಿಕ್ ಆ್ಯಂಡ್ ಮಾರಲ್ಸ್ನ ಹೇಳ್ಕೊಟ್ಟಿದ್ರು. ಈ ಕಾಲೇಜ್ ಒಂಥರ ಹೋಮ್ಲಿ ಫೀಲಿಂಗ್ಸ್ನ ಕೊಟ್ಟಿತ್ತು. ಆ್ಯಂಡ್ ನಮಸ್ತೆ, ನನ್ನ ಮಗಳು ಈ ಕಾಲೇಜಿಗೆ ಸೆಕೆಂಡ್ ಟಾಪರ್ ಆಗಿರೋ ತುಂಬ ಖುಷಿ ಆಯಿತು. ನಮ್ಮ ಮನೆಯವರು ಆರ್ಮಿಲಿರೋದು. ಇನ್ನೊಬ್ಬಳು ಮಗಳು ಅವಳು ಇಂಜಿನಿಯರ್ ಮಾಡ್ತಾ ಇದ್ದಾಳೆ, ಬೆಂಗಳೂರಲ್ಲಿದ್ದಾಳೆ BMS ಕಾಲೇಜಲ್ಲಿ. ನಮಗೆ ಕಾಲೇಜ್ ಬಗ್ಗೆ ಹೇಳ್ಕೋಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಏಕೆಂದರೆ ಇದು ಫಸ್ಟ್ ಬ್ಯಾಚ್ ಆದ್ರೂ ತುಂಬ ಚೆನ್ನಾಗಿ ಕೋಚಿಂಗ್ ಕೊಟ್ಟು ಲೆಕ್ಚರ್ಗಳ ಬಗ್ಗೆ ನಾವು ತುಂಬ ಹೊಗಳಬೇಕು. ಏಕೆಂದರೆ ಅವರು ನನ್ನ ಹೆಸರು ಪುಣ್ಯ ಸರ್. ನಾನು 98.33% ತೊಗೊಂಡಿದ್ದೀನಿ. ಟಾರ್ಗೆಟ್ PU ಕಾಲೇಜ್ ತುಂಬ ಸಪೋರ್ಟ್ ಮಾಡಿದೆ ಈ ಪರ್ಸೆಂಟೇಜ್ನ ತೊಗೊಳ್ಳೋದಕ್ಕೆ. ಡ್ಯಾಡಿ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು, ಮಾನಿಟರ್ ಮಾಡಿದ್ದಾರೆ. ಕಾಲೇಜ್ ಫ್ಯಾಕಲ್ಟಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿದೆ. ಹಾಗೂ ನೀಟ್ ಮತ್ತು CET ಕೋಚಿಂಗ್ಗಳನ್ನು ನನ್ನ ಮಗಳು SSLCಲಿ 99% ತೆಗೆದ್ಲು. ಯಾವ ಕಾಲೇಜು ಸೇರಿಸೋಣ ಅಂತ ತುಂಬಾ ನಾನು ಸರ್ಚಲ್ಲಿದ್ದೆ. ಆ ಒಂದು ಟೈಮಲ್ಲಿ ಕಲಾಭವನದಲ್ಲಿ ಟಾರ್ಗೆಟ್ ಕಾಲೇಜ್ ಅವ್ರದ್ದು ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ಗೆ ಹೋಗಿ ಅಟೆಂಡ್ ಆದಾಗ ನನಗೆ ಅವರ ಒಂದು ಇದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ರಾಹುಲ್ ಸರ್ ಹತ್ರ ಮಾತಾಡಿ ನಾನು ತಕ್ಷಣ ಈ ಒಂದು ಕಾಲೇಜಿಗೆ ಬಂದು ನನ್ನ ಮಗಳು ಸೇರಿಸಿದೆ. ಡೇ 1 ಇಲ್ಲಿವರೆಗೂ ತುಂಬಾ ಮನೆ ನಿರ್ಮಾಣದಲ್ಲಿ ಸೆಟ್ ಬ್ಯಾಕ್ ಬಿಡದೆ ಕಾಂಪೌಂಡ್ ನಿರ್ಮಿಸಿದ್ದನ್ನು ಪ್ರಶ್ನಿಸಿದ ಹಿನ್ನೆಲೆಯಲ್ಲಿ ಪಕ್ಕದ ಮನೆಯವರೇ ವೃದ್ಧ ದಂಪತಿ ಹಾಗೂ ಮಹಿಳೆಯರ ಮೇಲೂ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಗರದ ಚನ್ನಪಟ್ಟಣದಲ್ಲಿ ನಡೆದಿದೆ. ಬಡಾವಣೆಯ ನಿವಾಸಿ CN ಶಿವಪ್ಪ ಅವರ ಪಕ್ಕದ ಮನೆಯ ಕಲ್ಪನಾ ಶಂಕರೇಗೌಡ ಅವರು ಮನೆ ನಿರ್ಮಾಣದ ವೇಳೆ ನಿಯಮಾನುಸಾರ 1.5 ಅಡಿ ಸೆಟ್ ಬ್ಯಾಕ್ ಬಿಡದೆ ಕಟ್ಟಡ ನಿರ್ಮಿಸಿದ್ದಾರೆ ಎನ್ನಲಾಗಿದ್ದು, ಅಲ್ಲದೆ ಶಿವಪ್ಪ ಅವರು ಬಿಟ್ಟಿದ್ದ ಸೆಟ್ ಬ್ಯಾಕ್ ಪ್ರದೇಶದಲ್ಲೇ ಕಾಂಪೌಂಡ್ ನಿರ್ಮಾಣ ಮಾಡಿರುವುದರಿಂದ ಅವರ ಕುಟುಂಬದ ಓಡಾಟಕ್ಕೆ ತೀವ್ರ ಅಡಚಣೆ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಶಿವಪ್ಪ ಅವರ ಪುತ್ರ ಹರಿಪ್ರಸಾದ್ ಕಾಂಪೌಂಡ್ ತೆರವುಗೊಳಿಸಲು ಮುಂದಾಗಿದ್ದ ವೇಳೆ ವಿವಾದ ಉಂಟಾಗಿದೆ. ಈ ವೇಳೆ ಕಲ್ಪನಾ, ಕಿಟ್ಟಿ, ನಂದಿನಿ, ಸ್ವಸ್ತಿಕ್ ಸೇರಿದಂತೆ ಕೆಲವರು ವೃದ್ಧರಾದ ಶಿವಪ್ಪ ಅವರ ಪತ್ನಿ ಹಾಗೂ ಮಕ್ಕಳಾದ ಸೌಮ್ಯ ಮತ್ತು ಹರಿಪ್ರಸಾದ್ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಶಿವಪ್ಪ ಅವರ ಪತ್ನಿ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಸಂಬಂಧ ಹಾಸನ ಬಡಾವಣೆ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಹಲ್ಲೆ ನಡೆಸಿದ ಆರೋಪಿಗಳನ್ನು ತಕ್ಷಣ ಬಂಧಿಸಿ ನ್ಯಾಯ ಒದಗಿಸುವಂತೆ ಶಿವಪ್ಪ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಸರ್ಕಾರಿ ಕಾನೂನು ಕಾಲೇಜಿನ ಆಡಳಿತ ಮಂಡಳಿಯ ಎಡವಟ್ಟು ಹಾಗೂ ಕಾನೂನು ವಿಶ್ವವಿದ್ಯಾಲಯದ ಮನತಾಯಿ ಧೋರಣೆ ಖಂಡಿಸಿ ಕಾನೂನು ವಿದ್ಯಾರ್ಥಿಗಳು ಕಾಲೇಜಿಗೆ ಬೀಗ ಜಡಿದು ಬೃಹತ್ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಕಾಲೇಜಿಗೆ ಭೇಟಿ ನೀಡಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸುಮಾರು 24 ವಿದ್ಯಾರ್ಥಿಗಳು ಕಾಲೇಜಿಗೆ ಬೀಗವನ್ನ ಹಾಕಿ ಮೌನ ಪ್ರತಿಭಟನೆ ಮಾಡಿದ್ದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿ ಇಲ್ಲಿಗೆ ಆಗಮಿಸಿದ್ದೇನೆ. 2022ರಿಂದ ಈ ಸಮಸ್ಯೆ ಇದೆ. ಇದರ ಕುರಿತು ಮುಂದಿನ ದಿನಗಳಲ್ಲಿ ಕಾನೂನು ಸಚಿವರಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರ ಬಳಿ ಮಾತನಾಡಿ ಇದಕ್ಕೆ ಶಾಶ್ವತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಹಂತ ಹಂತವಾಗಿ ಬಗೆಹರಿಸುವ ಪ್ರಯತ್ನ ಮಾಡುತ್ತೇವೆ ಎಂದರು. ಹಾಸನದ ಕಾನೂನು ಕಾಲೇಜಿನಲ್ಲಿ 24 ಮಕ್ಕಳು ಅವರಿಗೆ ಫಲಿತಾಂಶವನ್ನು ಪ್ರಕಟ ಮಾಡ್ತಿಲ್ಲ ಅಂತ ಕಾಲೇಜಿಗೆ ಒಂದು ಬೀಗ ಹಾಕಿ ಮೌನ ಪ್ರತಿಭಟನೆಯನ್ನು ನಮ್ಮ 24 ವಿದ್ಯಾರ್ಥಿಗಳು ಮಾಡ್ತಾಯಿದ್ರು. ಇದು ಗಮನಕ್ಕೆ ತೊಗೊಂಬಂದು ನಾನು ಸಹ ಇದನ್ನ ಮಾಧ್ಯಮದೆಲ್ಲ ನೋಡಿ ಗಮನಕ್ಕೆ ತೊಗೊಂಡು ಇವತ್ತು ಮಕ್ಕಳನ್ನ ಅವರ ಅಹವಾಲು ಕೇಳಿ ಇದು 2022ರಿಂದ ಈ ಒಂದು ನ್ಯೂನ್ಯತೆ ಸಮಸ್ಯೆ ಮಕ್ಕಳಲ್ಲಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಕಾನೂನು ಸಚಿವರಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಬಾರ್ ಕೌನ್ಸಿಲ್ ಅದು ಅಧ್ಯಕ್ಷರಾಗಿರ್ಬೋದು, ಸಮಿತಿಯ ಕಾರ್ಯದರ್ಶಿ ಆಗಿರ್ಬೋದು, ಅವ್ರನ್ನ ಭೇಟಿ ಮಾಡಿ ಬಗೆಹರಿಸ್ತೀವಿ ಅಂತ ಒಂದು ಮನವಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಶಾಂತಿಯುತವಾಗಿ ಅವರು ಆಯಿತು ನಾವು ಇದೊಂದು ಸಲ ನೋಡಿ BCIಗೆ ನಾವು ಕರೆಸ್ಪಾಂಡೆನ್ಸ್ ಎಲ್ಲವೂ ಮಾಡಿದ್ದೇವೆ. BCIಯಿಂದ ಏನಾಗಿದೆ ಅಂತ ಹೇಳಿದರೆ BCIಯಲ್ಲಿ ಮತ್ತೆ ಡ್ಯೂ ಅಮೌಂಟ್ ಕಟ್ಟಲು ನಮಗೆ ಒಂದು ಅಕ್ನಾಲೇಜ್ಮೆಂಟ್ ಕೊಡಬೇಕಾಗಿತ್ತು. ಆ ಅಕ್ನಾಲೇಜ್ಮೆಂಟು ತುಂಬ ಡಿಲೇ ಆಗಿತ್ತು ಮತ್ತು ಅಲ್ಲಿಂದ ಎರಡನೇ ವರ್ಷ ಶುರುವಾಯಿತು. ಅಲ್ಲಿ ಸಮಸ್ಯೆಗಳು ಮತ್ತು ಅದೇ ಥರನೇ ಸೃಷ್ಟಿಯಾಗಿತ್ತು. ಈ ಸಮಸ್ಯೆಗಳಂತ 6 ತಿಂಗಳಿಗೂ ಮತ್ತು ಹಾಲ್ ಟಿಕೆಟ್ ಅಥವಾ ಎಕ್ಸಾಮ್ ಬರ್ಸೋಕ್ಕೆ ಎಕ್ಸಾಮ್ ಫೀಸ್ ಕಟ್ತಾರೆ ಮಕ್ಕಳು. ಆದರೆ ಏನು ಅಡಿಷ್ನಲ್ ಸೆಕ್ಷನ್ ತೊಗೊಂಡಿದ್ದಾರೆ ಈ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಿರೋ ಹಂಗೆ ಅವ್ರಿಗೆ ಅಡ್ಮಿಷನ್ ಕೊಟ್ಬಿಟ್ಟು ಹಾಲ್ ಟಿಕೆಟ್ ಕೊಟ್ಬಿಟ್ಟು ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡಿ. BCI ಅಪ್ರೂವಲ್ ಏನಿದೆ ಅದು ನಿಮಗೂ ಕಾಲೇಜಿಗೂ ಮತ್ತು ಯೂನಿವರ್ಸಿಟಿಗೂ ಬಿಟ್ಟಿದ್ದು ಅಂತೇಳಿ ಪರ್ಮಿಷನ್ನ ಕೊಡಿಸಿದ್ರು. ಮತ್ತು ಅಗೈನ್ ಸೇಮ್ ಏನಾಯಿತು, ಮತ್ತು ಸೇಮ್ ಎಕ್ಸಾಮ್ ಬರೆಯುವ ನಾವು ರಿಸಲ್ಟ್ನ ಹೋಲ್ಡ್ ಮಾಡೋರು. ಇದೇ ರೀತಿ 3ನೇ ವರ್ಷಕ್ಕೆ ಬಂದಾಗ್ಲೂ ನಾವು ಸ್ಟೂಡೆಂಟ್ ಫೇವರಲ್ಲಿ ಏನೆಲ್ಲ ಮಾಡ್ಬೋದು ಎಲ್ಲ ಮಾಡಿದ್ದೀವಿ ಸರ್. ಪ್ರತಿಯೊಂದು ಇಲಾಖೆಗೂ ಲೆಟರ್ ಬರ್ತಿದ್ದೀವಿ. ಮತ್ತೆ ಇದನ್ನ ನಮ್ದ್ರ ಜೊತೆಗೆ ಇದೆ. ಅವಿರ ಉಡುಪು ವತಿಯಿಂದ ಹಾಸನದ ಕೃಷ್ಣರಾಜಪುರಂನ ಶೃಂಗೇರಿ ಶ್ರೀ ಶಂಕರ ಮಠದಲ್ಲಿ ಏಪ್ರಿಲ್ 13, 14 ಮತ್ತು 15ರಂದು ಸೀರೆ ಹಬ್ಬವನ್ನು ಆಯೋಜಿಸಿದ್ದೇವೆ ಎಂದು ನಟಿ ಕಾರುಣ್ಯರಾಮ್ ತಿಳಿಸಿದ್ದಾರೆ.
ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಗೆ ಪ್ರಥಮವಾಗಿ ಒಬ್ಬ ಸ್ವಾವಲಂಬಿ ಮಹಿಳೆಯಾಗಿ ಆಗಮಿಸಿದ್ದೇನೆ. ನಾನು ಸ್ವತಃ ಅವಿರ ಉಡುಪು ಎಂಬ ಸೀರೆ ಹಬ್ಬವನ್ನು ಮಾಡುತ್ತಿದ್ದೇನೆ. ತುಮಕೂರು, ಮೈಸೂರು ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಯಲ್ಲಿ ಮಾಡಿ ಬಂದಿದ್ದೇನೆ ಎಂದರಲ್ಲದೆ, ಹಬ್ಬವು ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 9 ಗಂಟೆವರೆಗೆ ನಡೆಯುತ್ತದೆ. ಇಲ್ಲಿ ವಿವಿಧ ರೀತಿಯ ಪ್ಯೂರ್ ಮೈಸೂರು ಕ್ರೇಪ್ ಸೀರೆಗಳು, ಪ್ಯೂರ್ ಬನಾರಸಿ ಸೀರೆಗಳು, ಟಿಶ್ಯೂ ಸೀರೆಗಳು, ಪ್ಯೂರ್ ಮೂದಲ್ ಸೀರೆಗಳು, ಪೆನ್ನಲಂಕರಿ, ಹತ್ತಿ ಸೀರೆಗಳು, ಕಟ್ವಾ ಕಸೂತಿ ಸೀರೆಗಳು, ಪ್ರಿಂಟ್ ಸೀರೆಗಳು ಹಾಗೂ ದೈನಂದಿನ ಉಡುಗೆ ಸೀರೆಗಳು ರಿಯಾಯಿತಿ ದರದಲ್ಲಿ ಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಪ್ರತಿದಿನ ಪ್ಯೂರ್ ಕ್ರೇಪ್ ಸಿಲ್ಕ್ ಸೀರೆಗಳು, ಒಂದನ್ನು ಕೊಂಡರೆ ಒಂದು ಸೀರೆ ಉಚಿತ ಆಫರ್ಗಳು ಇರುತ್ತವೆ. ನೀವೆಲ್ಲರೂ ಒಂದು ಈ ಸೀರೆ ಹಬ್ಬವನ್ನು ಯಶಸ್ವಿಗೊಳಿಸಲು ಸಹಕರಿಸುವಂತೆ ವಿನಂತಿಸಿದ್ದಾರೆ. ಮೊದಲನೇ ಬಾರಿಗೆ ಒಂದು ಸ್ವಾವಲಂಬಿ ಹೆಣ್ಣು ಮಗಳಾಗಿ, ವುಮೆನ್ ಆಂಟ್ರಪ್ರನರ್ ಆಗಿ ನನ್ನ ಅವಿರ ಉಡುಪು ಅನ್ನೋ ಸೀರೆ ಬ್ರ್ಯಾಂಡ್ ಮುಖಾಂತರ ಸೀರೆ ಹಬ್ಬ ಅಂತ ಒಂದು ಜರ್ನಿನ ಶುರು ಮಾಡಿದ್ದೀನಿ 2026ಅಲ್ಲಿ. ಆನ್ಲೈನಲ್ಲಿ ಶುರು ಮಾಡಿದ್ದೆ 2 ವರ್ಷದಿಂದ. ಅದು ಇವಾಗ ಮೊದಲೇ ಎಲ್ಲರೂ ಕೇಳೋರು, ಎಷ್ಟೊಂದು ಜನ ಎಲ್ಲ ಅಕ್ರಾಸ್ ಕರ್ನಾಟಕ ನನ್ನ ಕಸ್ಟಮರ್ಸ್ ಇದ್ದರು. ನಾವು ಬಂದು ಫೀಲ್ ಮಾಡಬೇಕು ಮೆಟೀರಿಯಲ್ಲು ಹೇಗಿದೆ ಅಂತ ನಾವು ನೋಡಿ ಪರ್ಚೇಸ್ ಮಾಡಬೇಕು ಅಂತ. ಬೆಂಗಳೂರಲ್ಲಿ ಶೋರೂಮ್ ಮಾಡ್ಕೊಬೋದಿತ್ತು, ಬಟ್ ನಾನೇ ಖುದ್ದಾಗಿ ಪ್ರತಿಯೊಂದು ಜಿಲ್ಲೆಗೂ ಟ್ರಾವೆಲ್ ಮಾಡಿ ಪ್ರತಿ ಹೆಣ್ಮಕ್ಳನ್ನ ಮೀಟ್ ಮಾಡಿ ಅವ್ರಿಗೆ ಆ ಒಂದು ಖುಷಿ ಪಡ್ತಾರಲ್ಲ ಒಂದು ಕೊಂಡ್ಕೊಳ್ಳೋದ್ರಲ್ಲಿ, ಆ ಒಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಈ ಒಂದು ಸೀರೆ ಹಬ್ಬ ಅನ್ನೋದ್ರ ಮುಖಾಂತರ ನನ್ನ ಜರ್ನಿನ ಶುರು ಮಾಡಿದೆ. ಮೈಸೂರು ಮಾಡಿದೆ, ಶಿವಮೊಗ್ಗ ಮಾಡಿದೆ, ತುಮಕೂರು ಮುಗಿಸ್ದೆ, 4ನೇದು ಹಾಸನಕ್ಕೆ ಬಂದಿದ್ದೀನಿ, ನಿಮ್ಮ ಜಿಲ್ಲೆಗೆ ಬಂದಿದ್ದೀನಿ. ಸೊ ನನ್ನ ಹತ್ರ ಎಕ್ಸ್ಕ್ಲೂಸಿವ್ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯನ್ನು ಮಾಡಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ತಮ್ಮಣ್ಣ ಶೆಟ್ಟಿ ಆರೋಪಿಸಿದ್ದಾರೆ. ಸಕಲೇಶಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯನ್ನ ರಾಜ್ಯ ಸಂಘದವರು ಕೆಲವರ ಪಿತೂರಿಯಿಂದಾಗಿ ನಿಯಮಗಳನ್ನು ಗಾಳಿಗೆ ತೂರಿ ತಮಗೆ ಇಷ್ಟ ಬಂದ ಹಾಗೆ ಚುನಾವಣೆ ಮಾಡುತ್ತಿದ್ದಾರೆ. ಚುನಾವಣೆ ಮಾರ್ಗಸೂಚಿ 1ರಂತೆ ಬಿಡುಗಡೆಯಾಗಿದ್ದು, ಆದರೆ ತಾಲೂಕಿಗೆ ಇದನ್ನ ನಿನ್ನೆ ವಾಟ್ಸ್ಆಪ್ ಮುಖಾಂತರ ಚುನಾವಣಾಧಿಕಾರಿಗೆ ಕಳುಹಿಸಿದ್ದಾರೆ. ಮತದಾರರ ಪಟ್ಟಿಯನ್ನು ಸಹ ನಿನ್ನೆ ಕಳುಹಿಸಿದ್ದಾರೆ. ಇದನ್ನು ನಾವು ವಿರೋಧಿಸುತ್ತೇವೆ ಎಂದರು. ಕೋರ್ಟ್ ಆದೇಶ ಮಾಡಿದೆ 1 ತಿಂಗಳೊಳಗೆ ಚುನಾವಣೆ ಮಾಡಬೇಕು ಅಂತ. ಸೊ ಅದಕ್ಕೆ ಚುನಾವಣಾಧಿಕಾರಿಗಳು ನೇಮಕ ಮಾಡಿದ ರಾಜ್ಯ ಸಂಘದಲ್ಲಿ ಮಾಡ್ಕೊಂಡಿದ್ದಾರೆ. ತಾಲೂಕು ಅಂತ ಮತ್ತು ಜಿಲ್ಲಾ ಹಂತ ಚುನಾವಣೆ ನಿನ್ನೆ ತಾನೇ ಮಾಡ್ಕೊಂಡಿದ್ದಾರೆ. ಇಲ್ಲೇನಪ್ಪ ನಮ್ಮ ಆರೋಪ ಅಂದರೆ, ಏನು ಚುನಾವಣೆ ನಡೀತಾ ಇದೆ ಇದು ರಾಜ್ಯ ಸಂಘದವರು ಕ್ರಮಬದ್ಧವಾಗಿ ಚುನಾವಣೆಯನ್ನು ನಡೆಸ್ತಾ ಇಲ್ಲ. ತಮಗಿಷ್ಟ ಬಂದಂಗೆ ಮತದಾರ ಪಟ್ಟಿಲೂ ಅಷ್ಟೇ ಪ್ರತಿ ವರ್ಷ 5 ವರ್ಷ ಸದಸ್ಯ ಶುಲ್ಕ ಕೊಟ್ಟರಿಗೆ ವೋಟ್ ಹಾಕೋದಕ್ಕೆ ಅರ್ಹತೆ ಕೊಡಬೇಕು. ಆದರೆ ಇಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಆಕಾಂಕ್ಷಿಯಾಗಿದ್ದ ಜಗದೀಶ್ ಮಾತನಾಡಿ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರು ಒಟ್ಟು 6 ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಾಗಿದ್ದು, ನಾನು ಸಹ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಈ ನಿಟ್ಟಿನಲ್ಲಿ ಕಳೆದ 5 ವರ್ಷಗಳಿಂದ ಶಿಕ್ಷಕರ ಸಮಸ್ಯೆಗಳಿಗೆ ನಾನು ಹಾಗೂ ನನ್ನ ತಂಡದವರು ಸ್ಪಂದಿಸುತ್ತಾ ಬಂದಿದ್ದೆವು. ಆದರೆ ಇದೀಗ ನನ್ನ ಹಾಗೂ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ತಮ್ಮಣ್ಣ ಶೆಟ್ಟರ ಹೆಸರನ್ನು ಮತದಾರರ ಪಟ್ಟಿಯಿಂದಲೇ ಕೈಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಚುನಾವಣೆ ಅಕ್ರಮವಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾಗಿದೆ ಎಂದರು. ನನ್ನ ಹೆಸರು ಜಗದೀಶ್ ಎನ್ ಅಂತ. ನಾನು ಸಕಲೇಶಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಏನು 2026ರಿಂದ 31ವರೆಗೆ ಕಾರ್ಯಕಾರಿ ಸಮಿತಿ ಚುನಾವಣೆ ನಡೆಯುತ್ತೆ. ಸೊ ಆ ಚುನಾವಣೆಯಲ್ಲಿ ನಾನು ಕೂಡ ನಮ್ಮ ತಂಡದವರೆಲ್ಲ ಭಾಗಿಯಾಗಿ ಚುನಾವಣೆಯನ್ನು ಮಾಡಬೇಕು ಅಂತೇಳಿ ನಾವು ಬಹಳ ಹಿಂದಿನಿಂದಲೂ ಕೂಡ ಶಿಕ್ಷಕರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿಕೊಂಡು ಶಿಕ್ಷಕರ ಜೊತೆ ಒಡನಾಟವನ್ನು ಇಟ್ಕೊಂಡು ನಾವು ಸ್ಪರ್ಧಾಕಾಂಕ್ಷಿಗಳಾಗಿ ನಮ್ಮದು ಒಂದು ತಂಡವನ್ನು ಮಾಡಿದ್ವಿ. ಆದರೆ ಈಗ ನಮಗೀಗ ಏಕಾಏಕಿ ನಮಗೊಂದು ಆಘಾತವನ್ನು ನೀಡಿದ್ದಾರೆ. ಏನಂತ ಅಂದರೆ, ಚುನಾವಣಾಧಿಕಾರಿ ಸತ್ಯೇಂದ್ರ ಕುಮಾರ್ ಮಾತನಾಡಿ, ನನ್ನನ್ನು ಚುನಾವಣಾಧಿಕಾರಿಯಾಗಿ ನೇಮಕಾತಿ ಮಾಡುವ ಕುರಿತು ರಾಜ್ಯ ಸಂಘದವರು 4 ದಿನಗಳ ಹಿಂದೆ ಗಮನಕ್ಕೆ ತಂದಿದ್ದರು. ನಿನ್ನೆ ರಾಜ್ಯ ಸಂಘದಿಂದ ಚುನಾವಣೆ ನಡೆಸಲು ಮಾರ್ಗಸೂಚಿ ಬಂದ ಹಿನ್ನೆಲೆಯಲ್ಲಿ ಇಂದು ನಾವು ಚುನಾವಣೆಗೆ ನಾಮಪತ್ರ ಪಡೆಯುತ್ತಿದ್ದೇವೆ ಎಂದರು. ನಮಸ್ಕಾರ. ನಾನೀಗ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣಾಧಿಕಾರಿಯಾಗಿ ನೇಮಕಗೊಂಡಿದ್ದೀನಿ. ನನಗೆ ನಿನ್ನೆ ವಾಟ್ಸಪ್ ಮೂಲಕ ಆದೇಶ ಸಿಕ್ತು. ಹಾಗಾಗಿ ಇವತ್ತು ಬೆಳಿಗ್ಗೆ ಹಾರ್ಡ್ ಕಾಪಿ ಸಿಕ್ತು. ಹಾಗಾಗ್ಬಿಟ್ಟು ನಿನ್ನೆ ಸಂಜೆನೇ ನನಗೆ ಒಂದು ಸುತ್ತೋಲೆ ಚುನಾವಣಾ ಮಾರ್ಗಸೂಚಿ ಮತ್ತು ನೀತಿ ಸಂಹಿತೆ ಸಿಕ್ತು. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ನಾವು ವರ್ಕನ್ನು ಸ್ಟಾರ್ಟ್ ಮಾಡಿದ್ವಿ. ಇದು ಮತದಾರ ಪಟ್ಟಿನೂ ಕೂಡ ನನಗೆ ಇವತ್ತು ಸಿಕ್ಕಿದೆ. ಹಾಗಾಗಿ ಅದನ್ನು ಯಾರು ಕೇಳಿದ್ದಾರೆ ಅವ್ರಿಗೆ ಜೆರಾಕ್ಸ್ ಮಾಡಿ ಅದು ಅಟೆಸ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಹಾಗಾಗಿ ಪಾರದರ್ಶಕವಾಗಿ ನಡಿಬೇಕು ಅನ್ನೋದೇ ನನ್ನ ಉದ್ದೇಶ. ಚನ್ನರಾಯಪಟ್ಟಣ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶೆಟ್ಟಳಮ್ಮ ದೇವಿಯ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು.
ಪಟ್ಟಣದ ಸಮೀಪ ಇರುವ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶೆಟ್ಟಾಳಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ 4 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವ ಈ ದಿನ ಮುಂಜಾನೆ ಮೂಲದೇವರಿಗೆ ಮುಂಜಾನೆಯಿಂದಲೇ ವಿವಿಧ ಅಭಿಷೇಕ ಪುಣ್ಯಾಹ ನೆರವೇರಿಸಲಾಯಿತು. ನಂತರ ಉತ್ಸವ ಮೂರ್ತಿಗಳಾದ ಶೆಟ್ಟಾಳಮ್ಮ, ಸಂತ್ಯಮ್ಮ ದೇವಿಯವರಿಗೆ ಅಲಂಕಾರ ಮಾಡಲಾಯಿತು. ಶೆಟ್ಟಾಳಮ್ಮ ದೇವಿಯ ಉತ್ಸವ ಮೂರ್ತಿಯನ್ನ ಸೋಮದೇವರುಗಳೊಂದಿಗೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿದ ನಂತರ ಗೋಣಿ ತುಂಬಿದ ಬಾಳೆ ಕಂಬನಿಟ್ಟು ರಾಸುಗೋಳು ಹಾಕಿ ನಂತರ ಪಾತಪ್ಪ ಸೋಮನಿಂದ ಬಾಳೆ ಛೇದನ ಮಾಡಲಾಯಿತು. ಭಕ್ತರು ಹಣ್ಣು ಜಮನ ಎಸೆದು ದೇವಸ್ಥಾನದ ಸುತ್ತ ರಥವನ್ನು ಎಳೆದು ಜಯಘೋಷದೊಂದಿಗೆ ಭಕ್ತಿಯನ್ನ ಪ್ರದರ್ಶಿಸಿದರು. ಮುಖಂಡರು ಹಾಗೂ ಭಕ್ತರಾದ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂ ಗೋಪಾಲಸ್ವಾಮಿ, ಶಾಸಕ ಸೇನ್ ಬಾಲಕೃಷ್ಣ ಅವರ ಸುಪುತ್ರ ಜಯದೀಪ ಆಗಮಿಸಿ ಪೂಜೆ ಸಲ್ಲಿಸಿದರು. ಕಸಬಾ ಹೋಬಳಿ ಶೆಟ್ಟಳ್ಳಿ ಗ್ರಾಮದಲ್ಲಿ ಶೆಟ್ಟಾಳಮ್ಮ ಜಾತ್ರಾ ಮಹೋತ್ಸವವನ್ನು ಬಹು ಅದ್ದೂರಿಯಾಗಿ 4 ದಿನಗಳ ಕಾಲ ಸಿಡಿ ಮಹೋತ್ಸವ ಹಾಗೂ ಮತ್ತು ತೇರಿನ ಮಹೋತ್ಸವವನ್ನು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿದ್ದಾರೆ. ಹಾಗೆ ಗ್ರಾಮಸ್ಥರೆಲ್ಲರೂ ಸೇರಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಸೇರಿ ಗ್ರಾಮದಿಂದ ಅನ್ನದಾನ ಮತ್ತು ಜಾತ್ರೆಯಿಂದ ಪ್ರತಿಯೊಂದು ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಜಾರಿಯಾಗಲಿದ್ದು ಚುನಾವಣೆಯಲ್ಲಿ ಉತ್ತಮರನ್ನ ಆಯ್ಕೆ ಮಾಡಬೇಕು ಎಂದು ಶಾಸಕ ಎ ಮಂಜು ಕಿವಿಮಾತು ಹೇಳಿದರು. ಅರ್ಕಲಗೂಡು ತಾಲೂಕಿನ ರಾಮನಾಥ್ಪುರ ಕಾವ್ಯಾಂಜಲಿ ಕಲ್ಯಾಣ ಮಂಟಪದಲ್ಲಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಐಸಿಡಿಎಸ್ ಸುವರ್ಣ ಸಂಭ್ರಮ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಸಮಾನತೆ ಸಾಧಿಸುವಂತಾಗಬೇಕು. ಮುಂದಿನ ದಿನಗಳಲ್ಲಿ ವಿಧಾನಸಭೆ ಮತ್ತು ಸಂಸತ್ ಸದಸ್ಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗಲಿದೆ. ಮಹಿಳೆಯರಿಗೆ 33% ಮೀಸಲಾತಿ ಸಿಗಲಿದ್ದು ಚುನಾವಣೆಯಲ್ಲಿ ಉತ್ತಮರನ್ನು ಆಯ್ಕೆ ಮಾಡುವ ಹೊಣೆಗಾರಿಕೆ ನಿಮ್ಮದಾಗಲಿದೆ ಎಂದರು. ಲೇಖಕ ಸುಂದರೇಶ್ ಡಿ ಉಡುವಾರೆ ಅವರು ಬರೆದಿರುವ ಅರ್ಕಲಗೂಡು ಗತವೈಭವ ಗ್ರಂಥ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಬನ್ನಿ ನಮ್ಮೆಲ್ಲ ವಿಶ್ವಕೋಸಿ ವಿಶೇಷವಾದ ಕಾರ್ಯಕ್ರಮ ಮಾಡಿದ್ರೆ ಅದ್ಭುತವಾಗಿದೆ. ಬೇರೆಲ್ಲ ಹೊಟ್ಟೆಕೊಂಡು ಬಂದಿದ್ದಾರೆ ಸ್ನೇಹಿತ ಅರ್ಥಗೊಂಡು ಮಾಡಬೇಕಾಯ್ತಲ್ಲ, ಇದು ಮಾಡ್ತಾ ಇದ್ದೀರಲ್ಲ ಅಂತ ಅರ್ಥಗೊಂಡು ಮಾಡಿ ಈ ಕಾರ್ಯಕ್ರಮದಲ್ಲಿ ಮಲೆಪಟ್ಟಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲೆ ಚಂದ್ರಕಲಾ, ಸಿಡಿಪಿಒ ವೆಂಕಟೇಶ್, ಎಐಸಿಟಿಯು ಕಾರ್ಯದರ್ಶಿ ಮೀನಾ, ಲೇಖಕ ಸುಂದರೇಶ್ ಡಿ ಉಡುವಾರೆ ಇತರರು ಹಾಜರಿದ್ದರು. ಮಕ್ಕಳಲ್ಲಿ ಅಡಗಿರುವ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕಾದರೆ ಕ್ರೀಡಾ ಚಟುವಟಿಕೆಗಳು ನಿರಂತರವಾಗಿ ನಡೆಯುವುದು ಅತ್ಯಗತ್ಯ ಎಂದು ಪೊಲೀಸ್ ಇಲಾಖೆಯ ಕೀರ್ತಿ ಸ್ವರೂಪ್ ತಿಳಿಸಿದರು. ಸಕಲೇಶಪುರ ಪಟ್ಟಣದ ಸುಭಾಷ್ ಮೈದಾನದಲ್ಲಿ ಎಸ್ಕೆಪಿ 4 ಸ್ಟಾರ್ಸ್ ಸಂಸ್ಥೆಯು ಹಮ್ಮಿಕೊಂಡಿದ್ದ ಬೇಸಿಗೆ ಕ್ರೀಡಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ ಇನ್ನೂ ಸಂಪೂರ್ಣವಾಗಿ ಕ್ರೀಡಾ ಚಟುವಟಿಕೆಗಳು ರೂಪುಗೊಂಡಿಲ್ಲ. ಇಲ್ಲಿ ಪರಂಪರಾಗತ ಕ್ರೀಡಾ ತರಬೇತಿ ವ್ಯವಸ್ಥೆ ಸ್ಥಾಪನೆಯಾಗಬೇಕಿದೆ. ಈಗಾಗಲೇ 4 ಕೋಚ್ಗಳು ಹಾಗೂ 2 ಶಿಕ್ಷಕರನ್ನು ನಿಯೋಜಿಸಿರುವುದು ಕ್ರೀಡಾ ಕ್ಷೇತ್ರದ ಬೆಳವಣಿಗೆಗೆ ಉತ್ತಮ ಆರಂಭವಾಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಆಕ್ಸ್ಫರ್ಡ್ ಶಾಲೆಯ ದೈಹಿಕ ಶಿಕ್ಷಕ ಹಾಗೂ ತರಬೇತುದಾರ ಮಂಜುನಾಥ್ ಮಾತನಾಡಿ, ಮಲೆನಾಡು ಭಾಗದಲ್ಲಿ ವರ್ಷದ ಹೆಚ್ಚಿನ ತಿಂಗಳು ಮಳೆ ಇರುವುದರಿಂದ ಹೊರಾಂಗಣ ಕ್ರೀಡೆಗಳ ಅಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ. ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮರ್ಪಕ ವೇದಿಕೆ ಕಲ್ಪಿಸಲು ಶಿಬಿರ ಆಯೋಜಿಸಲಾಗಿದೆ. ಶಿಬಿರಕ್ಕೆ ಈಗಾಗಲೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು 5ನೇ ತರಗತಿಯಿಂದ ಪಿಯುಸಿವರೆಗಿನ ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಶಿಬಿರದಲ್ಲಿ ಖೋ-ಖೋ, ಕ್ರಿಕೆಟ್ ಹಾಗೂ ವಾಲಿಬಾಲ್ ಆಟಗಳ ಬಗ್ಗೆ ವೃತ್ತಿಪರ ತರಬೇತಿ ನೀಡಲಾಗುತ್ತದೆ. ಮೈದಾನದ ಅಳತೆ, ನಿಯಮಗಳು ಹಾಗೂ ತಾಂತ್ರಿಕ ಕೌಶಲ್ಯಗಳ ಬಗ್ಗೆ ವಿವರವಾಗಿ ಕಲಿಸಿ ಶಿಬಿರದ ಅಂತ್ಯಕ್ಕೆ ಮಕ್ಕಳನ್ನು ಪರಿಪೂರ್ಣ ಆಟಗಾರರನ್ನಾಗಿ ರೂಪಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತರಬೇತುದಾರರಾದ ಸಂತ ಜೋಸೆಫ್ ಶಾಲೆಯ ರಮೇಶ್, ರೋಟರಿ ಶಾಲೆಯ ಸೋಮಶೇಖರ್ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಸುಮಾರು ತಿಂಗಳ ಕಾಲ ಬರೀ ಮಳೆನೇ ಇರುತ್ತೆ. ಕ್ರೀಡಾ ಚಟುವಟಿಕೆಗಳು ಸಾಮಾನ್ಯವಾಗಿ ಮಳೆ ಒಳಗಡೆ ನಡೆದೋಗ್ಬಿಡುತ್ತೆ. ಆ ಉದ್ದೇಶದಿಂದ ಮಕ್ಕಳಿಗೆ ಸರಿಯಾದಂತಹ ಒಂದು ಅಭ್ಯಾಸ ಇರೋದಿಲ್ಲ. ಸೊ ಹಂಗಾಗಿ ಈ ರಜಾ ದಿನಗಳಲ್ಲಿ, ಬೇಸಿಗೆ ರಜೆಗಳಲ್ಲಿ ಒಂದು ಕ್ರೀಡಾ ಚಟುವಟಿಕೆಗಳು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಅವರು ಕ್ರೀಡಾಕೂಟಗಳಲ್ಲಿ ಒಂದು ಉತ್ತಮವಾಗಿ ಪಾಲ್ಗೊಳ್ಳಬೇಕು ಕ್ರೀಡಾ ಸಮಯದಲ್ಲಿ ಅನ್ನೋ ಉದ್ದೇಶದಿಂದ ಈಗ ಸಮ್ಮರ್ ಕ್ಯಾಂಪ್ ಅಂತೇಳಿ ನಾವು ಒಂದು ಎಸ್ಕೆಪಿ 4 ಸ್ಟಾರ್ಸ್ ಅಂತ ಒಂದು ಹೆಸರನ್ನು ಇಟ್ಕೊಂಡು ಇದೇ ಪ್ರಥಮ ಬಾರಿಗೆ ಕ್ರೀಡಾ ಬೇಸಿಗೆ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನೆಕ್ಸ್ಟು ಮಕ್ಕಳುಗಳೆಲ್ಲ ಸುಮಾರು ಜನ ದಾಖಲಾತಿನ ಮಾಡ್ಕೊಂಡ್ಬಿಟ್ಟು ಇವತ್ತಿಂದ ಪ್ರಾರಂಭವಾಗಿದೆ. ನೆಕ್ಸ್ಟ್ ಯಾವ ಮಕ್ಕಳಿಗಾದರೂ ಯಾವುದೇ ಶಾಲೆಯ ವಿದ್ಯಾರ್ಥಿಗಳಿಗಾದ್ರೂ ಕೂಡ ಅರ್ಕಲಗೂಡು ಪಟ್ಟಣದ ಹಾಸನ ಪದವಿ ಪೂರ್ವ ಕಾಲೇಜಿಗೆ ದ್ವಿತೀಯ ಪಿಯುಸಿಯಲ್ಲಿ 97.44% ಫಲಿತಾಂಶ ದೊರೆತಿದೆ. ಪರೀಕ್ಷೆ ಕುಳಿತಿದ್ದ 235 ವಿದ್ಯಾರ್ಥಿಗಳ ಪೈಕಿ 6 ಮಂದಿ ಅನುತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 142 ಮತ್ತು ವಾಣಿಜ್ಯ ವಿಭಾಗದಲ್ಲಿ 93 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ತೇರ್ಗಡೆಯಾದ 229 ವಿದ್ಯಾರ್ಥಿಗಳಲ್ಲಿ 62 ಅತ್ಯುನ್ನತ ಶ್ರೇಣಿ, 140 ಉನ್ನತ ಶ್ರೇಣಿ, 27 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಕಾಲೇಜಿನಲ್ಲಿ ಶುಕ್ರವಾರ ಅತ್ಯುನ್ನತ ಶ್ರೇಣಿ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಪ್ರಾಂಶುಪಾಲ ಪಿ ನವೀನ್, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದು 2 ವಿದ್ಯಾರ್ಥಿಗಳು ತಾಲೂಕಿಗೆ ಪ್ರಥಮ ಮತ್ತು ದ್ವಿತೀಯ ಟಾಪರ್ ಗಳಿಸಿದ್ದಾರೆ ಎಂದರು.
ಕಾಲೇಜಿನಲ್ಲಿ ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆತ ಕಾರಣ ತಾಲೂಕಿಗೆ ಪ್ರಥಮ ಮತ್ತು ದ್ವಿತೀಯ ಟಾಪರ್ ಸ್ಥಾನ ಗಳಿಸಲು ಸಾಧ್ಯವಾಯಿತು ಎಂದರು. ಪ್ರಿನ್ಸಿಪಲ್ ಮಾತಾಡೋದು, ಇದು ಅರ್ಕಲ್ಗೂಡ್ನಲ್ಲಿರೋದು. ಇದು ನಮ್ಮ ಕಾಲೇಜ್ ಓಪನ್ ಆಗಿ ಇಲ್ಲಿಗೆ 14ನೇ ವರ್ಷ. ಇದು 14ನೇ ರಿಸಲ್ಟು. ಎಂದಿನಂತೆ ಮತ್ತು ನಿಮ್ಮೆಲ್ಲರ ನಿರೀಕ್ಷೆಯಂತೆ ಈ ಸಲನೂ ಕೂಡ ನಾವು ಸೈನ್ಸ್ನಲ್ಲಿ ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳನ್ನು ತಗೊಂಡಿದ್ವಿ. ನಮ್ಮಲ್ಲಿ ಒಟ್ಟು 236 ಜನ ಎಕ್ಸಾಮ್ ತಗೊಂಡಿದ್ರು. ಅದರಲ್ಲಿ 229 ಜನ ಉತ್ತೀರ್ಣರಾಗಿದ್ದಾರೆ. ಹಾಗೆ ಅದರಲ್ಲಿ ಡಿಸ್ಟಿಂಕ್ಷನ್ ಅಂತಂದರೆ ಅತಿ ಉನ್ನತ ಶ್ರೇಣಿನಲ್ಲಿ 62 ಜನ ಪಾಸಾಗಿದ್ದಾರೆ. ಮತ್ತು ಫಸ್ಟ್ ಕ್ಲಾಸ್ 147 ಮೆಂಬರ್ಸ್ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಇನ್ನು ಸೆಕೆಂಡ್ ಕ್ಲಾಸು 20 ಮೆಂಬರ್ಸ್ ಬಂದಿದ್ದಾರೆ. ಯಾವುದೇ ಥರ್ಡ್ ಕ್ಲಾಸ್ ಆ ಥರದ್ದು ಯಾವುದೂ ಇರಲ್ಲ, ಸೆಕೆಂಡ್ ಕ್ಲಾಸೇ ನಮ್ದು ಆಗಿರುತ್ತೆ. ಈ ರಿಸಲ್ಟಿಗೆ ವಿದ್ಯಾರ್ಥಿಗಳಾದ ಜಯಶ್ರೀ ಮತ್ತು ನೀತು ಈ ಸಂದರ್ಭದಲ್ಲಿ ಸಂತಸ ಹಂಚಿಕೊಂಡರು. ಸಕಲೇಶಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಶನೀಶ್ವರ ಸ್ವಾಮಿ ದೇವಸ್ಥಾನದ 17ನೇ ವರ್ಷದ ವಾರ್ಷಿಕೋತ್ಸವವನ್ನು ಭಕ್ತಿಭಾವ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ವಿಶೇಷ ಸಂದರ್ಭದಲ್ಲಿ ಸಕಲೇಶಪುರ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು ಅವರು ಭಾಗವಹಿಸಿ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಪಡೆದು ನಾಡಿನ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ ದೊರಕಲಿ ಎಂದು ಪ್ರಾರ್ಥಿಸಿದರು. ಕೃಷಿಯ ಸಕಲೇಶಪುರ ಭಾಗದ ಪ್ರಮುಖ ಆಧಾರವಾಗಿರುವುದರಿಂದ ಈ ಭಾಗದ ರೈತರಿಗೆ ಉತ್ತಮ ಮಳೆ, ಬೆಳೆ ಲಭಿಸಲಿ ಹಾಗೂ ರಾಜ್ಯದ ಅಭಿವೃದ್ಧಿ ಮತ್ತು ಜನಪರ ಕಲ್ಯಾಣವಾಗಲಿ ಎಂದು ಶಾಸಕರು ದೇವರಲ್ಲಿ ಪ್ರಾರ್ಥಿಸಿದರು. ನಂತರ ಅವರು ಭಕ್ತರಿಗೆ ಶುಭಾಶಯಗಳನ್ನು ತಿಳಿಸಿದರು. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ನಂತರ ಭಕ್ತರಿಗೆ ಅನ್ನಪ್ರಸಾದ ಮತ್ತು ತೀರ್ಥ ಪ್ರಸಾದವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು, ಸದಸ್ಯರು ಹಾಗೂ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಭಕ್ತಿಭಾವದಿಂದ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಂಡರು. ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರ ಚಂಡಿಕಾ ಯಾಗವನ್ನು ಏಪ್ರಿಲ್ 19ರಿಂದ 26ರವರೆಗೆ ಆಯೋಜಿಸಲಾಗಿದೆ ಎಂದು ಬಾಲ್ಫಿನ್ ವಿದ್ಯಾಸಂಸ್ಥೆಯ ಸಿಇಒ ಕೀರ್ತಿ ಮಹಾರಾಜ್ ತಿಳಿಸಿದ್ದಾರೆ. ಕೀರ್ತಿ ಮಹಾರಾಜ್ ಹಾಗೂ ತುಂಗತ ಕೋಆಪರೇಟಿವ್ ಸೊಸೈಟಿ ಸಿಇಒ ರಾಜಶೇಖರ್ ಅವರು ಚಂಡಿಕಾ ಯಾಗದ ಆಮಂತ್ರಣ ಪತ್ರಿಕೆಯನ್ನು ನೀಡಿ ಮಾತನಾಡಿ, ವೇಣುಗೋಪಾಲ್ ಮತ್ತು ಸೌಭಾಗ್ಯವತಿ ವೇಣುಗೋಪಾಲ್ ಅವರು ಆಯೋಜಿಸಿರುವ ಆನೇಕಲ್ ತಾಲೂಕಿನ ಶ್ರೀ ಶಂಕರಾಚಾರ್ಯ ಆಶ್ರಮ ಮತ್ತು ಸಾಯಿ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಈ ಪೂಜಾ ಕಾರ್ಯಕ್ಕೆ ಸಮಸ್ತ ಕೆಆರ್ ನಗರದ ಜನತೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದರು. ನಾವು ಇಲ್ಲಿ ಕೆಆರ್ಪುರಂ ಅಲ್ಲಿ ನಮ್ಮ ಕೆಆರ್ ನಗರದಲ್ಲಿ ನಮ್ಮ ಬಲಿಜ ಬಂಧುಗಳಿದ್ದಾರೆ, ಅವ್ರನ್ನೆಲ್ಲ ಆಹ್ವಾನ ಮಾಡೋದಕ್ಕೆ ಬರ್ತಾ ಇದೀವಿ. ಇಲ್ಲಿ ನಾವು ಆನೇಕಲ್ಲಲ್ಲಿ ನಮ್ದು ಶಂಕರಾಚಾರ್ಯ ಆಶ್ರಮ ಇದೆ, ಮತ್ತೆ ಪಕ್ಕದಲ್ಲಿ ರುಕ್ಮಿಣಿ ಮಹಲ್ ಅಂತ ಕಲ್ಯಾಣ ಮಂಟಪ ಇದೆ. ಇಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗ ಅಂತ ಮಾಡ್ತಾ ಇದೀವಿ. ಇದು ಒಂದು ಚಂಡಿ ಹೋಮ ಅಲ್ಲ, 1,000 ಚಂಡಿ ಹೋಮ ಅಂತ. 1,000 ಚಂಡಿ ಹೋಮ 7 ದಿನ ಮಾಡ್ತೀವಿ. 108 ಹೋಮಕುಂಡಗಳಲ್ಲಿ 350 ಪುರೋಹಿತರು ಇರ್ತಾರೆ. ಈ ಸಂದರ್ಭದಲ್ಲಿ ಎಡತೊರೆ ಬಲಿಜ ಸಂಘದ ಮಹಾಪೋಷಕರಾದ ಪುಟ್ಟಸಿದ್ದ ಶೆಟ್ಟಿ, ನಾಗೇಂದ್ರ, ಗೌರವಾಧ್ಯಕ್ಷ ನರಸಿಂಹರಾಜು ಸೇರಿದಂತೆ ಇತರರು ಭಾಗವಹಿಸಿದರು. ಧಾರವಾಡ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಉತ್ತುಂಗಕ್ಕೆ ಏರುತ್ತಿದ್ದ ಯುವ ನಾಯಕನೊಬ್ಬ ಹಸಿಮಣೆ ಏರುವ ಕೆಲವೇ ದಿನಗಳ ಮೊದಲು ದುಷ್ಕರ್ಮಿಗಳ ಮಚ್ಚಿಗೆ ಬಲಿಯಾಗಿದ್ದಾನೆ. ಮದುವೆ ಕಾರ್ಡ್ ಹಂಚಿ ಸಂಭ್ರಮದಲ್ಲಿದ್ದ ಮನೆಯಲ್ಲೇ ರಕ್ತದ ಓಕಳಿ ಹರಿದಿರುವ ಘಟನೆ ನಡೆದಿದೆ. ಧಾರವಾಡದ ಮಾಳಾಪುರ ಎತ್ತಿನಗುಡ್ಡ ರಸ್ತೆಯಲ್ಲಿರುವ ಹಾಶ್ಮಿ ನಗರದ ನಿವಾಸಿ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಸ್ ಪಠಾಣ ಕೊಲೆಯಾದ ದುರ್ದೈವಿ. ಶುಕ್ರವಾರ ರಾತ್ರಿ ಸುಮಾರು 9:30ರಿಂದ 10 ಗಂಟೆ ಅವಧಿಯಲ್ಲಿ ಫೈರೋಸ್ ತಮ್ಮ ಮನೆಯಲ್ಲಿದ್ದಾಗ ಒಳನುಗ್ಗಿದ 4 ದುಷ್ಕರ್ಮಿಗಳು ಕುಟುಂಬಸ್ಥರ ಕಣ್ಣೆರೆದರೆ ಅಟ್ಟಾಡಿಸಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಫೈರೋಸ್ ಅವರಿಗೆ ಇದೇ ಏಪ್ರಿಲ್ 24ಕ್ಕೆ ವಿವಾಹ ನಿಶ್ಚಯವಾಗಿತ್ತು. ಮನೆಯಲ್ಲಿ ಮದುವೆ ತಯಾರಿ ಜೋರಾಗಿ ನಡೆಯುತ್ತಿತ್ತು. ಹಿರಿಯರು ಮದುವೆ ಕಾರ್ಡ್ಗಳನ್ನು ಹಂಚುತ್ತಿದ್ರು. ಆದರೆ ಮದುವೆ ಸಂಭ್ರಮವಿರಬೇಕಾದ ಮನೆಯಲ್ಲಿ ಈಗ ಶೋಕದ ಛಾಯೆ ಆವರಿಸಿದೆ. ಹಿಂದೆ ಎನ್ಎಸ್ಯುಐನಲ್ಲಿ ಸಕ್ರಿಯವಾಗಿದ್ದ ಫೈರೋಸ್ ಅಲ್ಪಾವಧಿಯಲ್ಲೇ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಳೆದಿದ್ರು. ಈ ರಾಜಕೀಯ ಬೆಳವಣಿಗೆಯನ್ನು ಸಹಿಸದ ವಿರೋಧಿಗಳು ಅಥವಾ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಹತ್ಯೆ ನಡೆದಿದೆ ಎಂದು ಶಂಕಿಸಲಾಗಿದೆ. ಈ ಹಿಂದೆ ಕೂಡ ಫೈರೋಸ್ ಮೇಲೆ ಹಲವು ಬಾರಿ ದಾಳಿ ಯತ್ನಗಳು ನಡೆದಿದ್ದವು ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದು, ಸದ್ಯ ಉಪನಗರ ಹಾಗೂ ಶಹರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9:30ರಿಂದ 10 ಗಂಟೆ ನಡುವೆ 3-4 ಜನ ಬಂದುಬಿಟ್ಟು ಇವರಿಗೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯಿಂದ ಭಾಳಷ್ಟು ರಕ್ತಸ್ರಾವ ಹಲ್ಲೆ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋಂಥದ್ದು ನನಗೆ ತಿಳಿದು ಬಂದಿದೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಅವರ ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ಸು ಹೆಣ್ಮಕ್ಳೆಲ್ಲ ಇದ್ದಾರೆ. ಭಾಳಷ್ಟು ಜನ ಅವರು ಕಂಪ್ಲೇಂಟು ನೀಡೋ ಒಂದು ಪ್ರೋಸೆಸ್ಸಲ್ಲಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ನಾವು ಈಗಾಗಲೇ ಆರೋಪಿಗಳು ಯಾರು ಅನ್ನೋಂಥದ್ದು ಕ್ಲೂ ಸಿಕ್ಕಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಹುಡುಕ್ಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಲಾಗಿದೆ. 6 months ಬ್ಯಾಕು ಒಂದು ಕಂಪ್ಲೇಂಟನ್ನು ಬಂದಿತ್ತು ನಿಮ್ಮ ಹತ್ರ, 4-5 ಜನ ಹೆಸರು ಇತ್ತು ಸರ್, ಮೆನ್ಷನ್ ನಾನು ಪರಿಶೀಲನೆ ಮಾಡ್ತೀನಿ ಯಾವಾಗ ಬಂದಿತ್ತು, ಯಾವ ಸ್ಟೇಷನ್ಗೆ ಬಂದಿತ್ತು ಅನ್ನೋದು. ಉದ್ಯಮಿಗೆ ಡಿಜಿಟಲ್ ಅರೆಸ್ಟ್ ಮಾಡಿ 15 ಕೋಟಿ 45 ಲಕ್ಷ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ.
ಸಿಬಿಐ ತನಿಖೆಗೂ ಮುನ್ನವೇ ಇಬ್ಬರು ಸೈಬರ್ ವಂಚಕರು ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿ ಸಿಟಿ ಸೈಬರ್ ಕ್ರೈಮ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದ್ದು, ಸಿಬಿಐ ಹೆಸರು ಹೇಳಿ ಉದ್ಯಮಿಯನ್ನ ಡಿಜಿಟಲ್ ಅರೆಸ್ಟ್ ಮಾಡುತ್ತಿದ್ರು. ಉದ್ಯಮಿಯ ಅಕೌಂಟ್ನಿಂದ 10 ಫಸ್ಟ್ ಲೆಹರ್ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿದ್ದು, ದೇಶದ ಪ್ರಮುಖ 6 ರಾಜ್ಯದ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ಹೈದರಾಬಾದ್, ಅಹಮದಾಬಾದ್, ಕೋಲ್ಕತ್ತಾ, ಗುವಾಹಟಿ, ಹರಿಯಾಣ, ದೆಹಲಿ ಮೂಲದ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ಆರೋಪಿಗಳಾದ ಹೈದರಾಬಾದ್ ಮೂಲದ ಶ್ರೀಪಾದ ನಾಯಕ್, ಶರದ್ ನಾಯಕ್ ಅರೆಸ್ಟ್ ಆಗಿದ್ದಾರೆ. ನಮ್ಮ ಬೆಳಗಾವಿ ನಗರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲವು ದಿನ ಹಿಂದೆ ಒಂದು ಡಿಜಿಟಲ್ ಅರೆಸ್ಟ್ ಅದು ಒಂದು FIR ದಾಖಲು ಮಾಡಲಾಗಿತ್ತು. ಅದರಲ್ಲಿ ಒಂದು ಸೀನಿಯರ್ ಸಿಟಿಸನ್ 15 ಕೋಟಿ ಅವ್ರದ್ದು ಲಾಸ್ ಆಗಿದೆ. ನಮಗೆ ಮಾಹಿತಿ ಬಂದ ತಕ್ಷಣ ಅದರಲ್ಲಿ cybercrime.gov.in ನಮ್ಮದು 1930 ಪೋರ್ಟಲ್ ಇದೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಹಾಕ್ಕೊಂಡು ಸುಮಾರು 1 ಕೋಟಿವರೆಗೆ ದುಡ್ಡು ಅದರಲ್ಲಿ ಬ್ಲಾಕ್ ಮಾಡಲಾಗಿದೆ. ಮತ್ತು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಾನವಾಡ ಗ್ರಾಮದಲ್ಲಿ ಏಪ್ರಿಲ್ 12 ಭಾನುವಾರದಂದು 2ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹವನ್ನು ನೆರವೇರಿಸಲಾಯಿತು. ಬುದ್ಧ ಬಸವ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ತಾಲೂಕು ಘಟಕ ನವಲಗುಂದ, ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಹಾಗೂ ವಿನೋದ ಅಸೂಟಿ ಅಭಿಮಾನಿ ಬಳಗದಿಂದ ಸಾಮೂಹಿಕ ವಿವಾಹ ನಡೆಯಲಿದ್ದು, ಸಾನ್ನಿಧ್ಯವನ್ನ ರಾಜೇನಹಳ್ಳಿಯ ಜಗದ್ಗುರು ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಮಹಾಸ್ವಾಮೀಜಿ, ನವಲಗುಂದ ಗವಿಮಠದ ಬಸವಲಿಂಗ ಸ್ವಾಮೀಜಿ, ನವಲಗುಂದ ಪಂಚಗೃಹ ಹಿರೇಮಠದ ನೂತನ ಉತ್ತರಾಧಿಕಾರಿಗಳಾದ ವೀರಬಸವದೇವರು ಸಾನ್ನಿಧ್ಯ ವಹಿಸುವರು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಶಾಸಕ NH ಕೋನರೆಡ್ಡಿ, ಕೆಪಿಸಿಸಿ ಸದಸ್ಯ ವಿನೋದ ಸೂಟಿ, ಜಿಲ್ಲಾ ವಾಲ್ಮೀಕಿ ಮಹಾಸಭಾಧ್ಯಕ್ಷ ಮೋಹನ ಗುಡಿಸಲಮನಿ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ವರ್ಧಮಾನಗೌಡ ಹಿರೇಗೌಡ, ಮಂಜುನಾಥ ಮಾಯಣ್ಣನವರ್, ಸದಗೌಡ ಪಾಟೀಲ್, BL ಹಳ್ಳಿಕೇರಿ ಹಾಗೂ ರಾಮಣ್ಣಕೊಪ್ಪದ ಭಾಗವಹಿಸಲಿದ್ದಾರೆ ಎಂದು ವಾಲ್ಮೀಕಿ ಸಮಾಜ ಮುಖಂಡರು ಹಾಗೂ ಸಾಮೂಹಿಕ ವಿವಾಹ ಆಯೋಜಕರಾದ ಮಂಜುನಾಥ್ ವೀರಪ್ಪನವರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನವಲಗುಂದ ಶಾನವಾಡ ಗ್ರಾಮ ಇದರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2ನೇ ವರ್ಷದಲ್ಲಿ ಉಚಿತ ಸಾಮೂಹಿಕ ವಿವಾಹವನ್ನು ಶಾನವಾಡ ಗ್ರಾಮದಲ್ಲಿ ಮಾಡ್ತಿದ್ದೇವೆ. ಅದು ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರ ಅಭಿಮಾನಿ ಬಳಗ ಹಾಗೂ ವಿನೋದ್ ಕೆ ಅಸೂಟಿ ಅವರ ಅಭಿಮಾನಿ ಬಳಗದ ವತಿಯಿಂದ 2ನೇ ವರ್ಷದಲ್ಲಿ ಶಾನವಾಡ ಗ್ರಾಮದಲ್ಲಿ ನೆರವೇರಿಸ್ತಿದ್ದೇವೆ. ಇದರ ಸಾನ್ನಿಧ್ಯವನ್ನು ಶ್ರೀ ನಮ್ಮ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಹಾಗೆ ನವಲಗುಂದ ಬಸವಲಿಂಗ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪರಮ ಪೂಜ್ಯ ವೀರಬಸವದೇವರು ಉತ್ತರಾಧಿಕಾರಿಗಳು, ಸಂಸ್ಥಾನ ಪಂಚಗ್ರಹ ಹಿರೇಮಠ ನವಲಗುಂದ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸ್ವಾಮೀಜಿಗಳು. ಹಾಗೂ ಉದ್ಘಾಟಕರು ಶ್ರೀ ಸಂತೋಷ್ ಲಾಡ್ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೂ ಸನ್ಮಾನ್ಯ ಶ್ರೀ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ NH ಕೋನರೆಡ್ಡಿ ಸಾಹೇಬರು ಹಾಗೂ ಸನ್ಮಾನ್ಯ ಶ್ರೀ ವಿನೋದ್ ಕೆ ಅಸೂಟಿ ಅವರು, ಸನ್ಮಾನ್ಯ ಶ್ರೀ ಮೋಹನ್. ಈಗ ಸಂಕ್ಷಿಪ್ತ ಸುದ್ದಿ. ಹಾಸನದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ದನಿಗನಹಳ್ಳಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಲಾರಿಗೆ ಹಿಂಬದಿಯಿಂದ ಸಾರಿಗೆ ಬಸ್ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ ಬಸ್ನಲ್ಲಿದ್ದ 20ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಟೋ ಎಕ್ಸ್ಪೋ ಸಂಭ್ರಮ. ಧೂಳೆಪ್ಸೋ ಕಾರ್ ಎಂಟ್ರಿಯೇ ರೋಮಾಂಚನ. ವಾಹನಗಳ ಖರ್ಚಣಿಗೆ ಸಾಕ್ಷಿಯಾದ ವಿದ್ಯಾರ್ಥಿಗಳು. ಕಾಂಗ್ರೆಸ್ಗೆ ಎಲ್ಲವೂ ಹಳದಿಯಾಗಿಯೇ ಕಾಣುತ್ತಿದೆ. ಚುನಾವಣೆ ಹತ್ತಿರ ಬರುತ್ತಿದೆ ಎಂದು ಕಾಂಗ್ರೆಸ್ ನಾಟಕ ಮಾಡುತ್ತೆ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಶೋಭಾ ಕರಂದ್ಲಾಜೆ ವ್ಯಂಗ್ಯ. ದಕ್ಷಿಣ ಭಾರತಕ್ಕೆ ಅನ್ಯಾಯವೆಂಬುದು ಸುಳ್ಳು ಸುದ್ದಿ. ಕಾಂಗ್ರೆಸ್ಗೆ ಜನರ ಸಂಕಷ್ಟಕ್ಕಿಂತ ಮೋಜು ಮಸ್ತಿಯೇ ಮುಖ್ಯ. ಶಾಸಕ ಅಶ್ವಥ್ ನಾರಾಯಣ್ ತೀವ್ರ ವಾಗ್ದಾಳಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.